ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಸ್ವಾಗತ KannadaGKGuru ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಕ್ಲಾಸು ಏನಪ್ಪಾ ಅಂದ್ರೆ SSC ಪರೀಕ್ಷೆಗೋಸ್ಕರ ಮತ್ತು ಅಥವಾ SSC ತನ್ನ ಕಳೆದ 3 ವರ್ಷದಲ್ಲಿ ಕೇಳಿರುವ ಅನಲೋಗಿ ಪ್ರಶ್ನೆಗಳು ತೆಗೆದುಕೊಂಡು ನಾನು ವಿಡಿಯೋ ಈ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀನಿ. ಮತ್ತು ಈ ಕ್ಲಾಸ್ ಮುಂಬರುವ SSC CGL CHSL CPO MTS JD ಪೊಲೀಸ್ ಕಾನ್ಸ್ಟೇಬಲ್ PSI IAS KS PDO ಅಂತ ಪರೀಕ್ಷೆಗಳು ಅತ್ಯಂತ ಉಪಯುಕ್ತವಾಗುವ ಈ ಅನಲೋಗಿ ಪ್ರಶ್ನೆಗಳಾಗಿವೆ. ಓಕೆ, ಹಾಗಾಗಿ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಈ ಕ್ಲಾಸ್ ಆಗಲೇ ಸ್ನೇಹಿತರೆ ಒಂದು 4ನೇ ಕ್ಲಾಸ್ ಇದಾಗಿದೆ. ಇಲ್ಲಿ ತನಕ 3 ಈ ಅನಲೋಗಿ ಪ್ರಶ್ನೆಗಳ ಮೇಲೆ ನಾನು ಮಾಡಿದ್ದೀನಿ. ನೋಡಿ, ಇಲ್ಲಿ ತನಕ ಕಳೆದ 3 ವರ್ಷದಲ್ಲಿ ಅನಲೋಗಿ ಕೇಳಿರುವ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಈಗಾಗಲೇ 3 ಕ್ಲಾಸ್ಗಳು ಮಾಡಿದ್ದೀನಿ. ಇದು 4ನೇ ಕ್ಲಾಸ್ ಇದೆ. ನೋಡಿ, ಮತ್ತೆ ಈ ಪ್ರಶ್ನೆ ಕೂಡ CDS ಲೆವೆಲ್ ನಡೆದಿರುವಂತಹ ಒಂದು ಪರೀಕ್ಷೆ 2022ರಲ್ಲಿ 4ನೇ ಶಿಫ್ಟ್ ಅಲ್ಲಿ ನಡೆದಿರುವಂತಹ ಒಂದು ಪ್ರಶ್ನೆ ಆಗಿದೆ. ಓಕೆ, CGL ಲೆವೆಲ್ ಪ್ರಶ್ನೆ ಇದು. ಓಕೆ, ಬನ್ನಿ ಈಗ ನಾವು ನೇರವಾಗಿ ಪ್ರಶ್ನೆ ಬಿಡಿಸೋಣ. ಅವನೇನಂತಾನೆ SY ಅಥವಾ ಸಿಸ್ಟಮ್ ಅನ್ನ ಅವನು RXRSDL ಬರ್ದಿನ ಅಂತ ಹೇಳ್ತಾನೆ. ಹೀಗಾಗಿ ಯಾವ ರೀತಿ ಬರ್ದಿನ ಅಂತ ನೋಡೋಣ. ನೋಡಿ, ಅವನೇನಂತಾನೆ SYSTEM ಇದ್ದದನ್ನ RXRSDL ಬರ್ದಿನ ಅಂತ ಹೇಳ್ತಾನೆ ಅವನು. ನೋಡಿ, S ಎಷ್ಟಾಗುತ್ತೆ? 19 ಆಗುತ್ತೆ. R ಎಷ್ಟಾಗುತ್ತೆ? 18 ಆಗುತ್ತೆ. ಹಾಗಾಗಿ ಇಲ್ಲಿ 1 ಮೈನಸ್ ಮಾಡ್ಕೊಂಡಿದ್ದಾನೆ ಅವನು. ಓಕೆ, Y ಎಷ್ಟಾಗುತ್ತೆ ಹೇಳಿ? Y ಎಷ್ಟಾಗುತ್ತೆ ಹೇಳಿ ಸ್ನೇಹಿತರೆ? Y 24. ಸಾರಿ, Y ಎಷ್ಟಾಗುತ್ತೆ? Y 25 ಆಗುತ್ತೆ. 24 ಅಲ್ಲ, ಸಾರಿ, Y 25 ಆಗುತ್ತೆ. X ನೋಡಿ ಎಷ್ಟಾಗುತ್ತೆ? X 24 ಆಗುತ್ತೆ. X 24 ಆಗುತ್ತೆ. ಹಾಗಾಗಿ ಇಲ್ಲಿ ಕೂಡ -1 ಮಾಡ್ಕೊಂಡಿದ್ದಾನೆ. ಓಕೆ, S ಎಷ್ಟಾಗುತ್ತೆ? 19 ಆಗುತ್ತೆ. R ಎಷ್ಟಾಗುತ್ತೆ? 18 ಆಗುತ್ತೆ. ಇಲ್ಲಿ ಕೂಡ -1 ಮಾಡ್ಕೊಂಡಿದ್ದಾನೆ. ಅಂದ್ರೆ ಅವನು -1 ಮಾಡ್ಕೊಂಡಿದ್ದಾನೆ. ಇಲ್ಲಿ ಕೂಡ ನೋಡಿ T 20 ಆಗುತ್ತೆ. ಓಕೆ, S 19 ಆಗುತ್ತೆ. ಇಲ್ಲೂ ಕೂಡ -1 ಮಾಡ್ಕೊಂಡಿದ್ದಾನೆ. E 5 ಆಗುತ್ತೆ. D 4 ಆಗುತ್ತೆ. ಇಲ್ಲೂ ಕೂಡ -1 ಮಾಡ್ಕೊಂಡಿದ್ದಾನೆ. ಓಕೆ, M 13 ಆಗುತ್ತೆ. ಓಕೆ, L 12 ಆಗುತ್ತೆ. ಓಕೆ, ಇಲ್ಲಿ ಕೂಡ ಅವನು 1 ಮೈನಸ್ ಮಾಡ್ಕೊಂಡಿದ್ದಾನೆ. ಈಗ 1 ಮೈನಸ್ ಮಾಡ್ಕೊತ ಬಂದಿದ್ದಾರೆ. ಹಾಗಾಗಿ ಅವನು ಇದೇ ರೀತಿ ಇಲ್ಲಿ ಏನ್ ಬರ್ತದೆ ಅಂತ ಕೇಳ್ತಾನೆ. ಓಕೆ, S 19 ಆಗುತ್ತೆ. ಓಕೆ, 19ರಲ್ಲಿ 1 ಮೈನಸ್ ಮಾಡ್ಕೊಂಡ್ರೆ 18. R ಬರುತ್ತೆ. ನೋಡಿ, R ಎಲ್ಲಿದೆ? ಓಕೆ, R ಎಲ್ಲ ಕಡೆನೂ ಇದೆ. -1 ಆಯ್ತು. ನೋಡಿ, C 3 ಅದೇ. ಓಕೆ, C 3 ಇರುವಾಗ ನಾನು 1 ಮೈನಸ್ ಮಾಡ್ಕೋಬೇಕು. ಯಾವುದು? B. RB ಯಾವ್ದೆಲ್ಲ ಎಲ್ಲಿದೆ ನೋಡೋಣ ಸ್ನೇಹಿತರೆ. RB ಇಲ್ಲಿದೆ. ಇಲ್ಲಿ ಇದನ್ನು ಆಗೋದಿಲ್ಲ. ಇಲ್ಲದೆ. ಓಕೆ, ಈಗ B ಅನ್ನೋದು ಒಂದು ಹೋಯ್ತು. ನೋಡಿ, H ಎಷ್ಟಾಗುತ್ತೆ? H 8 ಆಗುತ್ತೆ. ಓಕೆ, H 8 ಆಗಿರುವಾಗ ನಾನು 1 ಮೈನಸ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. 1 ಮೈನಸ್ ಮಾಡ್ಕೊಂಡು ಬರುವಾಗ 7 ಆಗುತ್ತೆ. ಓಕೆ, 7 ಯಾವ್ದಾಗುತ್ತೆ ನೋಡಿ? G ಆಗುತ್ತೆ. RBG. ಈಗ ನಾವು RBG ಎಲ್ಲೆಲ್ಲ ಅಂತ ನೋಡ್ಬೇಕಾಗುತ್ತೆ. RBG ಇಲ್ಲದೆ. ಓಕೆ, ಇಲ್ಲಿ ಇಲ್ಲ. ಇದು ಏನು ಆಗೋದಿಲ್ಲ, ಡಿನೂ ಆಗೋದಿಲ್ಲ. ಓಕೆ, ಸರಿಯಾದ ಉತ್ತರ ನೋಡಿ C ಆಗುತ್ತೆ. RBG ಸರಿಯಾದ ಉತ್ತರ C ಆಗುತ್ತೆ. ಈ 3ರಲ್ಲಿ ನಮ್ಗೆ ಉತ್ತರ ಕೊಡ್ತು ನೋಡಿ. ಯಾಕಂದ್ರೆ ಇನ್ನೂ ನಿಮ್ಗೆ ಬೇಕಂದ್ರೆ ಕನ್ಫರ್ಮ್ ಮಾಡ್ತೀನಿ ನೋಡಿ. ಓಕೆ, E ಎಷ್ಟಾಗುತ್ತೆ? 5 ಆಗುತ್ತೆ. ಓಕೆ, 5ನ್ನ 1 ತೆಗೆದ್ರೆ 4. ಓಕೆ, 4ನೇದು ಯಾವ್ದಾಗುತ್ತೆ? ಓಕೆ, 4ನೇದು D ಆಗುತ್ತೆ. ಈ ತರ ನಾವು ಮಾಡ್ಕೊತ ಹೋದಾಗ ನಮ್ಗೆ ಸರಿಯಾದ ಉತ್ತರ ಸಿಗುತ್ತೆ. ಓಕೆ, ಇದು ಸರಿಯಾದ ಉತ್ತರ ಏನಾಗುತ್ತೆ? ಈಗ C ಆಗುತ್ತೆ ನೋಡಿ. ಓಕೆ, C ಆಗುತ್ತೆ. U ಎಷ್ಟಾಗುತ್ತೆ? 21. ಓಕೆ, U ಎಷ್ಟಾಗುತ್ತೆ? 21 ಆಗುತ್ತೆ. 21 ನಾನು 1ರ 20 ಯಾವ್ದಾಗುತ್ತೆ? T ಆಗುತ್ತೆ. ಇದೇ ರೀತಿ ಆನ್ಸರ್ ಬಂದ್ಬಿಡುತ್ತೆ ನೋಡಿ. L ಎಷ್ಟಾಗುತ್ತೆ? 12 ಆಗುತ್ತೆ. L 12 ಇರುವಾಗ 1 ಮೈನಸ್ ಮಾಡ್ಕೊಂಡು 11 ಯಾವ್ದಾಗುತ್ತೆ? K ಆಗುತ್ತೆ. K ಬಂತು. E 5 ಆಗುತ್ತೆ. E 5ನ್ನೆಲ್ಲ 1 ಮೈನಸ್ ಮಾಡ್ಕೊಂಡ್ರೆ ಯಾವ್ದು? D ಆಗುತ್ತೆ. 4ನೇದು D ಆಗುತ್ತೆ. ಈಗ ಸರಿ ಉತ್ತರ ಬಂತು. ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಬನ್ನಿ. ನೋಡಿ, ಮಿಲ್ಕ್ ಕರ್ಡ್ ಆದ್ರೆ ಗ್ರಾಪ್ ಏನಾಗ್ತದೆ ಅಂತ ಕೇಳ್ತಾನೆ ಸ್ನೇಹಿತರೆ ನಾನು. ಓಕೆ, ನೋಡಿ, ಮಿಲ್ಕ್ ಇಂದ ಏನ್ ಮಾಡಬಹುದು? ನಾವು ಕರ್ಡ್ ಮಾಡಬಹುದು. ಓಕೆ, ದ್ರಾಕ್ಷಿಯಿಂದ ಗ್ರಾಪ್ ಅಂದ್ರೆ ಏನು ಸ್ನೇಹಿತರೆ? ದ್ರಾಕ್ಷಿ. ಓಕೆ, ಹಾಗಾಗಿ ದ್ರಾಕ್ಷಿಯಿಂದ ಏನ್ ಮಾಡಬಹುದು? ವೈನ್ ಅನ್ನ ತಯಾರು ಮಾಡಬಹುದು. ಹೀಗಾಗಿ ಸರಿಯಾದ ಉತ್ತರ ಯಾವುದು? A, ವೈನ್. ನೆಕ್ಸ್ಟ್ ಪ್ರಶ್ನೆ. ಕರೇಜ್ ಬ್ರೇವರಿ ಆಗುತ್ತೆ. ಹಾಗಾದ್ರೆ ಸಿನ್ಸ್ಟಾರ್ ಏನಾಗ್ತದೆ ಅಂತ ಕೇಳ್ತಾನೆ ಸ್ನೇಹಿತರೆ ಅವನು. ಓಕೆ, ಇದೊಂದು ಒಂದು ಮೀನಿಂಗ್ ಸಿನೋನಿಮ್ಸ್ ಒಳಗೊಂಡಿರುವಂತಹ ಒಂದು ಪ್ರಶ್ನೆಗಳು ಕೇಳಿದೆ ನಾನು. ಓಕೆ, ಸಮಟೈಮ್ಸ್ ಸಿನೋನಿಮ್ಸ್ ಮೇಲೆ ಪ್ರಶ್ನೆಗಳು ಕೇಳ್ತಾನೆ. ಓಕೆ, ಇದು ಕರೇಜ್ ಅನ್ನೋದು ಒಂದು ಸಿನೋನಿಮ್ಸ್ ಇದೆ ಬ್ರೇವಿರಿದು. ಓಕೆ, ಅದೇ ರೀತಿ ಸಿನಿಸ್ಟಾರ್ ಅನ್ನೋದು ಒಂದು ಏನಪ್ಪಾ ಅಂದ್ರೆ ಸ್ನೇಹಿತರೆ, ಇದನ್ನು ಕೂಡ ಒಂದು ಸಿನೋನಿಮ್ಸ್ ಆಗುತ್ತೆ. ಓಕೆ, ಹಾಗಾಗಿ ಯಾವ ಸಿನೋನಿಮ್ಸ್ ಆಗುತ್ತದೆ ಅಂದ್ರೆ
ಒಮಿನಿಯಸ್ ಅಂತ ಸಿನೋನಿಮ್ಸ್ ಆಗುತ್ತೆ. ಒಮಿನಿಯಸ್ ಅಂದ್ರೆ ಅಪಶಕುನ ಅಂತ ಅರ್ಥ ಸ್ನೇಹಿತರೆ. ಓಕೆ, ಸಿನಿಸ್ಟಾರ್ ಅಂದ್ರೆ ಅಶುದ್ಧ. ಏನು ಸ್ನೇಹಿತರೆ, ಸಿನಿಸ್ಟಾರ್ ಅಂದ್ರೆ ಅಶುದ್ಧ. ಸಿನಿಸ್ಟಾರ್ ಅಂದ್ರೆ ಅಶುದ್ಧ. ಓಕೆ, ಅದೇ ರೀತಿ ನಾವೀಗ ಅಪಶಕುನ ಅನ್ನೋದು ಅಶುದ್ಧ ಅಶುಭ ಅಂತ ಕೂಡ ಸಿನಿಸ್ಟಾರ್ ಅಂದ್ರೆ ಅಶುಭ ಆಗುತ್ತೆ. ಅಶುದ್ಧ ಅಶುಭ ಆಕ್ಚುಲಿ ಸಿನಿಸ್ಟಾರ್ ಅಂದ್ರೆ ಅಶುಭ ಆಗುತ್ತೆ. ಅದೇ ರೀತಿ ನಾವು ಅಪಶಕುನ ಅನ್ನೋದು ಕಂಡುಹಿಡಬೇಕಾಗುತ್ತೆ. ಓಕೆ, ಹೀಗಾಗಿ ಅಪಶಕುನ ನಮ್ದು ಸರಿಯಾದ ಉತ್ತರ ಏನಾಗುತ್ತೆ, ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲೇನದೆ 10:0 ಅದೇ ಸಮಾನ ಅನುಪಾತ. ಇಲ್ಲಿ ಸ್ವಲ್ಪ ಪ್ರಶ್ನೆ ಅರೇಂಜ್ ಮಾಡಬೇಕು. ಒಂದೇ ಸೆಕೆಂಡ್ ಅರೇಂಜ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಹೇಳ್ತಾನೆ 10 ಏನದಲ್ಲ 0 ಆದ್ರೆ ಇದ್ರ ಸರಿ ಸಮಾನ ಅಥವಾ ಸಮಾನ ಅನುಪಾತಕ್ಕೆ 12 ಏನಾಗ್ತದೆ ಅಂತ ಕೇಳ್ತಾನ ಅವನು. ಓಕೆ, ಇದು ಯಾವ ರೀತಿ ಅದಲ್ಲ ಇಲ್ಲಿ ಕೂಡ ಇದೇ ರೀತಿ ಆಗ್ಬೇಕಂತ ಹೇಳ್ತಾನ ಅವನು. ಓಕೆ, ಹಾಗಿರುವಾಗ ನಾನು ನೋಡ್ತೀನಿ 10 ಅಂದ್ರೆ ಇಲ್ಲಿ 0 ಅಂದ್ರೆ ಗುಣಾಕಾರ ನಾನು ಇಲ್ಲಿ ಒಂದ್ಸಲ ಗುಣಾಕಾರ ಮಾಡ್ಕೊಂಡು ನೋಡ್ತೀನಿ. 10ಕ್ಕೆ 0 ಮಾಡ್ಕೊಂಡ್ರೆ 10 ಆಗುತ್ತೆ. ಅದೇ ರೀತಿ ನಾನು 12ಕ್ಕೆ 1 ಗುಣಾಕಾರ ಮಾಡ್ಕೊಂಡು ಹೋಗಕ್ಕೆ ಎಷ್ಟಾಗುತ್ತೆ, 12 ಆಗುತ್ತಲ್ಲ. ಹೀಗಾಗಿ ಸರಿಯಾದ ಉತ್ತರ ನಾನು ಏನು ಮಾಡ್ಕೊತೀನಿ, ಡಿ ಮಾಡ್ಕೊತೀನಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಏನದ ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ನೇಹಿತರೆ. ಏನದೆ ನೋಡಿ, ಇಲ್ಲಿ BROWSER ಅಂತ ಬರ್ಕೊಂಡು ಅವನು ಇಲ್ಲಿ SERWBRO ಅಂತ ಬರ್ಕೊಂಡಿದ್ದಾನೆ. ಅಂದ್ರೆ ನೋಡಿ, ನಾನು ಈ ತರ ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ ಸ್ನೇಹಿತರೆ, ಮೊದಲಿಗೆ ಕೊಟ್ಟಿರುವ ಅಕ್ಷರಗಳನ್ನ ಎರಡನೇದಾಗಿ ಅದೇ ರೀತಿ ಎಲ್ಲವೂ ಸೇಮ್ ಇದ್ರೆ ಅಲ್ಲಿ ಏನ್ಬೇಕು, ಅವರ ಸ್ಥಾನ ಪಲ್ಲಟನೆ ಮಾಡಿರ್ತಾನೆ ನಾನು. ಹಾಗಾಗಿ ಇಲ್ಲಿ ಯಾವ ರೀತಿಯ ಸ್ಥಾನ ಪಲ್ಲಟನೆ ಮಾಡ್ಕೊಂಡಿದ್ದಾನೆ ಅಂತ ನಾವು ನೋಡ್ಕೊಂಡ್ಬಿಡೋಣ. ಅವನು ಯಾವ ರೀತಿ ಇಟ್ಕೊಂಡಿದ್ದಾನೆ, BROWSER ಆಯ್ತಾ. ಇದನ್ನ ಅವನು ಯಾವ ರೀತಿ ಬರ್ಕೊಂಡಿದ್ದಾನೆ ಅಂತ ನೋಡೋಣ. ಇದು 1 2 3 4 5 6 7 ಅಕ್ಷರಗಳಿವೆ. ಇವು 7 ಅಕ್ಷರಗಳಿವೆ. ಓಕೆ, ಹೀಗಿರುವಾಗ ಅವ ಯಾವ ರೀತಿ ಬರ್ಕೊಂಡಿದ್ದಾನೆ ಅಂತ ನಾನು ನೋಡ್ತೀನಿ. ನೋಡಿ, ಫಸ್ಟಿಗೆ ಅವನು ಎಸ್ ಅಂತ ಬರ್ಕೊಂಡಿದ್ದಾನೆ. ಫಸ್ಟಿಗೆ ಎಸ್ ಅಂತ ಬರ್ಕೊಂಡಿದ್ದಾನೆ ಅಂದ್ರೆ ಆರ್ ಅನ್ನ ಫಸ್ಟಿಗೆ ಇಟ್ಕೊಂಡಿದ್ದಾನೆ ಅವನು. ಓಕೆ, ಅದಾದ ನಂತರ ಅವನು ಏನು ಇಟ್ಕೊಂಡಿದ್ದಾನೆ, ಇ ಇಟ್ಕೊಂಡಿದ್ದಾನೆ. ಇ ಎಷ್ಟು ಸ್ನೇಹಿತರೆ, S5 ಇಟ್ಕೊಂಡೆ. ಇ ಎಷ್ಟಾಗುತ್ತೆ, 6 ಆಗುತ್ತೆ. 5 6 ಇಟ್ಕೊಂಡೇನೆ. ನಂತರ ಓ ಅಪೋಸಿಟ್ ಏನು ಇಟ್ಕೊಂಡಿದ್ದಾನೆ, 6 ಇಟ್ಕೊಂಡಿದ್ದಾನೆ. ಓಕೆ, 5 6 7 ಇಟ್ಕೊಂಡಿದ್ದಾನೆ. ಅಂದ್ರೆ ಕೊನೆಯ 3 ಅಕ್ಷರನ ಫಸ್ಟಿಗೆ 3 ಅಕ್ಷರಕ್ಕೆ ಇಟ್ಕೊಂಡಿದ್ದಾನೆ ಅವನು. ಓಕೆ, ಕೊನೆಯ 3 ಅಕ್ಷರನ ಫಸ್ಟಿಗೆ 3 ಅಕ್ಷರಕ್ಕೆ ಇಟ್ಕೊಂಡು ಅದ ನಂತರ ನಡಬರಕ್ಕೆ ಇದ್ದದ ಅಕ್ಷರನ ಸೇಮ್ ಆಗಿ ಇಟ್ಕೊಂಡಿದ್ದಾನೆ, ಯಾಸ್ ಇಟ್ ಇಸ್ ಆಗಿ ಇಟ್ಕೊಂಡು. ಮತ್ತು ಕೊನೆಯ 3 ಅಕ್ಷರನ ಅವನು ಅದೇ ರೀತಿ ಇಟ್ಕೊಂಡಿದ್ದಾನೆ, BRO ಅಂತ ಇಟ್ಕೊಂಡಿದ್ದಾನೆ ಅವನು. ಆಯ್ತಾ, ನಾವು ಇದೇ ರೀತಿ ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾವು ಫಸ್ಟ್ ಇರೋ 3 ಅಕ್ಷರನ ಇಟ್ಕೊಳ್ಳೋಣ. ಇಲ್ಲಿ ಫಸ್ಟ್ 3 ಅಕ್ಷರ ಯಾವುದು, ಟಿ ಆಗುತ್ತೆ, ಓ ಆಗುತ್ತೆ, ಪಿ ಆಗುತ್ತೆ. ಅನಂತರ ಕೆ ಯಾಸ್ ಇಟ್ ಇಸ್ ಕೆ ಇಟ್ಕೋತೀನಿ. ಅನಂತರ ನೋಡಿ ಲಾಸ್ಟಿನ 3 ಅಕ್ಷರನ ನಾವು ಇಟ್ಕೊಂಡ್ಬಿಡ್ತೀನಿ ಯಾಸ್ ಇಟ್ ಇಸ್. ಹೀಗಾಗಿ TOP KDES ಅಂತ ಆನ್ಸರ್ ಬರುತ್ತೆ. ಈ ಸರಿಯಾದ ಉತ್ತರ ಏನಾಗುತ್ತೆ ನೋಡಿದ್ರದು, TOP KDES ಎಲ್ಲಿದೆ ನೋಡಿ, TOP KDS ಬಿ ಸರಿಯಾದ ಉತ್ತರ ಆಗುತ್ತೆ ನೋಡಿ. ಬಿ ಇದ್ರದ್ದು ಸರಿಯಾದ ಉತ್ತರ. ಆಯ್ತಾ, ನೆಕ್ಸ್ಟ್ ಪ್ರಶ್ನೆ ನೋಡಿ, ಇಲ್ಲಿ ಯಾವ ರೀತಿ ಪ್ರಶ್ನೆ ಅಂತ ನೋಡೋಣ. 24ನೇ ಪ್ರಶ್ನೆ, 5:14 ಅನುಪಾತ 12 ಕ್ವಶನ್ ಮಾರ್ಕ್ ಅಂತ ಇಟ್ಕೊಂಡಿದ್ದಾನೆ ಅವನು. ಇಲ್ಲಿ ಸ್ವಲ್ಪ ಕ್ವಶನ್ ಅರೇಂಜ್ ಆಗಬೇಕು. ಒಂದೇ ಸೆಕೆಂಡು ನೋಡಿ ಸ್ನೇಹಿತರೆ, ಅವನು ಇಲ್ಲಿ ಏನ್ ಮಾಡಿದ್ದಾನೆ, A ಅನುಪಾತ B ಸಮಾನ ಅನುಪಾತ C ಅನುಪಾತ D. ಆಗ ನಾವು ಡಿ ಏನ್ ಬರ್ತದೆ ಅಂತ ಕೇಳ್ತಾನ ಸ್ನೇಹಿತರೆ ಅವನು. ಓಕೆ, ಹಾಗಿರುವಾಗ ನಾವು ಮೊದಲಿಗೆ ಏನ್ ಮಾಡೋಣ, A ಅನುಪಾತ B ಅನ್ನ ಕಂಡುಹಿಡಿಯೋಣ. ಓಕೆ, A ಅನುಪಾತ B ಅವನು ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂದ್ರೆ ನೋಡಿ, ಫಸ್ಟ್ ನಂಬರ್ ಏನದೆ, ಫಸ್ಟ್ ನಂಬರ್ ಇಂಟು 6 - 16 ಅನ್ನ ಮಾಡ್ಕೊಂಡಿದ್ದಾನೆ ಅವನು. ಅಂದ್ರೆ ಇಲ್ಲಿ ನಾನು ಹೇಳ್ತೀನಿ ಬರ್ಕೊಳ್ಳಿ ಸ್ನೇಹಿತರೆ, ಇದು ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂತ. ಫಸ್ಟ್ ನಂಬರ್
ಫಸ್ಟ್ ನಂಬರ್ ಇಂಟು 6 ಮೈನಸ್ 16 ಈಸ್ ಈಕ್ವಲ್ ಟು ಸೆಕೆಂಡ್ ನಂಬರ್ ಅಂತ ಹೇಳ್ತಾನೆ ಅವನು. ಸೆಕೆಂಡ್ ನಂಬರ್ ಅಂತ ಹೇಳ್ತಾನೆ ಸ್ನೇಹಿತರು ಅವನು. ಓಕೆ, ಅವನು ಈ ರೀತಿ ಹೇಳ್ತಾನೆ. ಹಾಗಾದ್ರೆ ಫಸ್ಟ್ ನಂಬರ್ ಇಂಟು 6 ನಾನು ಮಾಡ್ಕೊಳ್ಳೋಣ. ಫಸ್ಟ್ ನಂಬರ್ ಎಷ್ಟು? 5 ಇಂಟು 6 ಎಷ್ಟಾಗುತ್ತೆ? 30 ಆಗುತ್ತೆ. 5 ಇಂಟು 6 30 ಆಗ್ಬೇಕಾ? 30ರಲ್ಲಿ ನಾನು 6 ನಾನು ಮೈನಸ್ ಮಾಡ್ಕೋತೀನಿ. 30ರಲ್ಲಿ ನಾನು 6 ನೋಡಿ, 30ರಲ್ಲಿ ನಾನು 16 ಮೈನಸ್ ಮಾಡ್ಕೋತೀನಿ. 6 ಅಲ್ಲ, 16 ನಾನು ಮೈನಸ್ ಮಾಡ್ಕೋತೀನಿ. 16 ನಾನು ಮೈನಸ್ ಮಾಡ್ಕೊಳಕ್ಕೆ ಎಷ್ಟಾಗುತ್ತೆ? 14 ಉತ್ತರ ಬರುತ್ತೆ. 14 ಉತ್ತರ ಬಂದಿರುವಾಗ ಅವಾಗ ನಾನು ಏನ್ ಮಾಡ್ತೀನಿ ಸ್ನೇಹಿತರೆ, 14 ಉತ್ತರ ಬರುತ್ತೆ, ಅಂದ್ರೆ ಎರಡನೇ ಸಂಖ್ಯೆ ಬರುತ್ತೆ. ಇದೇ ರೀತಿ ನನಗೆ ಈ ಸಂಖ್ಯೆಯನ್ನು ಕಂಡುಹಿಡಿಬೇಕಾಗುತ್ತೆ. ಈ ಸಂಖ್ಯೆ ಕಂಡುಹಿಡಿಬೇಕಾವಾಗ ನಾನು ಏನ್ ಮಾಡ್ತೀನಿ ನೋಡಿ, 17 ಇಂಟು 6 ಮಾಡ್ಕೋತೀನಿ. 17 ಇಂಟು 6 ಮಾಡ್ಕೊಂಡು ಹೋಗಕ್ಕೆ ಎಷ್ಟಾಗುತ್ತೆ? 102 ಆಗುತ್ತೆ ಸ್ನೇಹಿತರೆ. 17 102 ಆಗುತ್ತೆ. 102 ನಾನು 16 ಮೈನಸ್ ಮಾಡ್ಕೋತೀನಿ. 16 ಮೈನಸ್ ಮಾಡ್ಕೊಂಡು ಹೋಗಕ್ಕೆ ಎಷ್ಟಾಗುತ್ತೆ? 86 ಆಗುತ್ತೆ. ಓಕೆ, 86 ಆಗುತ್ತೆ ಸ್ನೇಹಿತರೆ. ಆಯ್ತು. ಇದನ್ನು ಕೂಡ ಸಿಕ್ತು ಸ್ನೇಹಿತರೆ ನಮ್ಗೆ. ಈಗ ನಾವು ಕೊನೆಯದಾಗಿ ಉತ್ತರನ ಕಂಡುಹಿಡಿಯೋಣ. ಈಗ ಉತ್ತರ ಕಂಡುಹಿಡಿಯೋ ಸಮಯ. ಅಂದ್ರೆ ಈಗ ನಾವು ಡಿ ಅನ್ನ ಕಂಡುಹಿಡಿಬೇಕು. ಈಗ ಇದಕ್ಕೂ ನೋಡಿದೆವು, ಅದರದ್ದು ನೋಡಿದೆವು. ಎರಡರದ್ದು ಸೇಮ್ ಒಂದೇ ತರನೇ ಇದೆ. ಈಗ ನಾವೇನ್ ಮಾಡೋಣ, ಉತ್ತರ ನೋಡೋಣ. ನೋಡಿ, 12 ಇಂಟು 6 ಮಾಡ್ಕೋಬೇಕಾಗುತ್ತೆ. 12 ಇಂಟು 6 ಮಾಡ್ಕೊಂಡು ಹೋಗಕ್ಕೆ ಎಷ್ಟಾಗುತ್ತೆ? 72 ಆಗುತ್ತೆ ಸ್ನೇಹಿತರೆ. ಓಕೆ, 72ರಲ್ಲಿ ನಾನು 16 ಮೈನಸ್ ಮಾಡ್ಕೊಂಡು ಹೋಗಕ್ಕೆ ಎಷ್ಟಾಗುತ್ತೆ ನೋಡಿ? 56 ಆಗುತ್ತೆ. ಓಕೆ, ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಬಿ ಅನ್ನೋದಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 25ನೇ ಪ್ರಶ್ನೆ ನೋಡಿ. 25ನೇ ಪ್ರಶ್ನೆ ಏನಿದೆ? 786. ಇಲ್ಲಿ ಸ್ವಲ್ಪ ಕ್ವಶನ್ ಅರೇಂಜ್ ಮಾಡಬೇಕು. ಒಂದೇ ಸೆಕೆಂಡ್ ನೋಡಿ ಸ್ನೇಹಿತರೆ. ಏನಿದೆ? 7 8 6 ಅನುಪಾತ 7 ಇದೆ. 786 8 ಅನುಪಾತ 7 ಇದೆ. ಓಕೆ, ಸೊ ಎ ಅನುಪಾತ ಬಿ ಇದೆ, ಸಮಾನ ಅನುಪಾತ ಸಿ ಅನುಪಾತ ಡಿ ಇದೆ. ಓಕೆ, ಅದೇ ರೀತಿ ಇಲ್ಲಿ ಇ ಅನುಪಾತ ಎಫ್ ಆದ್ರೆ ಎಫ್ ಏನ್ ಬರ್ತದೆ ಅಂತ ಕೇಳ್ತಾನೆ ಸ್ನೇಹಿತರೆ ಅವನು. ಆಯ್ತಾ? ಹಾಗಿರುವಾಗ ಇಲ್ಲಿ ನಾವು ಮೊದಲಿಗೆ ಇಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೇನೆ ಅಂತ ನಾವು ನೋಡೋಣ. ಓಕೆ, ಈ ಎ ಅನುಪಾತ ಬಿ ಅವನು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ರೆ 786 ಅನುಪಾತ 786 ನಾವು ಫಸ್ಟಿಗೆ ನೋಡ್ಕೊಳ್ಳೋಣ. ಓಕೆ, ಇಲ್ಲಿ ಏನ್ ಮಾಡ್ಕೊಂಡೆ ನಾನು ಒಂದ್ಸಲ ಏನ್ ಮಾಡ್ತೀನಿ, 7 + 8 + 6 ಮಾಡ್ಕೊಂಡು ಹೋಗಾಕ. ಓಕೆ, ಎಷ್ಟಾಗುತ್ತೆ? 21 ಆಗುತ್ತೆ. ಓಕೆ, 21 ಆಗುತ್ತೆ. ಓಕೆ, 21ರಲ್ಲಿ 3 ಅಕ್ಷರಗಳಿವೆ. 3 ನಾನು ಭಾಗಾಕಾರ ಮಾಡೋದಕ್ಕೆ ಎಷ್ಟಾಗುತ್ತೆ? 3 7 21 ಆಗುತ್ತೆ. ಓಕೆ, ಹಾಗಾಗಿ ಈ 7 ನನಗೆ ಇಲ್ಲಿ ಸಿಕ್ಕಿಬಿಡುತ್ತೆ. ಓಕೆ, ಈಗ ಅದೇ ರೀತಿ ನಾನು ಇಲ್ಲಿ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ ಇದೇ ರೀತಿ ಮಾಡಬೇಕಾಗುತ್ತೆ. ಇಲ್ಲಿ ಏನ್ ಮಾಡ್ತೀನಿ, 2 + 8 + 2 ಮಾಡ್ಕೊಂಡು ಹೋಗಕ್ಕೆ ಎಷ್ಟಾಗುತ್ತೆ? 12 ಆಗುತ್ತೆ. ಓಕೆ, 12ರಲ್ಲಿ ನಾನು 3 ಭಾಗಾಕಾರ ಮಾಡೋದಕ್ಕೆ ಎಷ್ಟಾಗುತ್ತೆ? 4 ಅಂತ ಬರುತ್ತೆ. ಓಕೆ, ಸರಿಯಾದ ಉತ್ತರ ಏನಾಗುತ್ತೆ? ಡಿ ಅಂತ ಆಗುತ್ತೆ. ಓಕೆ, ಇದನ್ನು ಕೂಡ ನೀವು ಮಾಡಿದ್ರೆ ಅದೇ ರೀತಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. 26ನೇ ಪ್ರಶ್ನೆ. 26ನೇ ಪ್ರಶ್ನೆ ಇಲ್ಲಿ ಕೂಡ ಎ ಅನುಪಾತ ಬಿ ಸಮಾನ ಅನುಪಾತ ಸಿ ಅನುಪಾತ ಡಿ ಸಮಾನ ಅನುಪಾತ ಇ ಅನುಪಾತ ಎಫ್. ಆಯ್ತಾ? ಈ ತರ ಪ್ರಶ್ನೆ ಇದೆ. ಈ ತರ ಪ್ರಶ್ನೆ ಇರುವಾಗ ನೋಡಿ, ಇಲ್ಲಿ ನಾವು ಯಾವ ರೀತಿ ಮಾಡ್ಬೇಕಾಗುತ್ತೆ? n ಅನುಪಾತ n ಇಂಟು n + 3 + 1 ಮಾಡ್ಕೊಂಡಿದ್ದಾನೆ ಅವನು. ಓಕೆ, ಹಾಗಾದ್ರೆ n ಎಷ್ಟಾಗುತ್ತೆ? ಇಲ್ಲಿ n 9 ಬರುತ್ತೆ ಸ್ನೇಹಿತರೆ. ಇನ್ನೆಷ್ಟು? 9. ಮೊದಲಿಗೆ ನಾನು ಇದನ್ನ ಕಂಡುಹಿಡಿತೀನಿ. 109 ಅನುಪಾತ 109 ಯಾವ ರೀತಿ ಬಂದದನ್ನ ನಾನು ಇಲ್ಲಿ ಮೊದಲಿಗೆ ಕಂಡುಹಿಡಿತೀನಿ. ಓಕೆ, ಅದನ್ನ ಯಾವ ರೀತಿ ಮಾಡ್ಕೊಂಡಿದ್ದಾನೆ? ಈ ತರ ಮಾಡ್ಕೊಂಡಿದ್ದಾನೆ ಅವನು. ಓಕೆ, n ಅನುಪಾತ n ಇಂಟು ಬ್ರಾಕೆಟ್ ಒಳಗೆ n + 3 + 1 ಮಾಡ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾನೆ ಅವನು. ಓಕೆ, ಹಾಗಾದ್ರೆ ಇದು ಯಾವ ರೀತಿ ಮಾಡ್ಕೊಂಡಿದ್ದಾನೆ ಅಂತ ನಾನು ಇಲ್ಲಿ ಹೇಳ್ತೀನಿ, ಬನ್ನಿ ನೋಡಿ. n ಎಷ್ಟಾಗುತ್ತೆ? n ಬರ್ಬೋದು 9 ಆಗುತ್ತೆ. ಓಕೆ, 9 ಆಗುವಾಗ ನೋಡಿ ಇಲ್ಲಿ n 9 ಆಗುತ್ತಲ್ಲ,
ಆಗ 9 ಆಗಿರುವಾಗ 9 ಇದು ದೊಡ್ಡ ಬ್ರಾಕೆಟ್ ಅಲ್ಲಿ ಆಗುತ್ತೆ. ಓಕೆ, 9 ದೊಡ್ಡ ಬ್ರಾಕೆಟ್ ಆಗುವಾಗ ಇಲ್ಲಿ ಇಂಟು ಬರುತ್ತಲ್ಲ, ಇಂಟು ಬರುತ್ತೆ. ಇಂಟು ಬರುವಾಗ ಏನಾಗುತ್ತೆ ನೋಡಿ, 9 + 3 ಮಾಡ್ಕೊತೀನಿ. 9 + 3 ಮಾಡ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊತೀನಿ. ಬ್ರಾಕೆಟ್ ಕಂಪ್ಲೀಟ್ ಮಾಡ್ಕೊಂಡು ಸ್ನೇಹಿತರೆ ಸ್ವಲ್ಪ ಬ್ರಾಕೆಟ್ ಕಂಪ್ಲೀಟ್, ದೊಡ್ಡ ಬ್ರಾಕೆಟ್ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. +1 ಮಾಡ್ಕೊತೀನಿ. ಓಕೆ, +1 ಮಾಡ್ಕೊಳ್ಳೋದಾದ್ರೆ ನೋಡಿ 9 × 3 ಎಷ್ಟಾಗುತ್ತೆ? 9 × 3 12 ಆಗುತ್ತೆ. ಓಕೆ, 9 × 3 12 ಆಗುತ್ತೆ, +9 ಆಗುತ್ತೆ. ಓಕೆ, ಹೀಗಿರುವಾಗ 12 × 9 ಎಷ್ಟಾಗುತ್ತೆ? 108 ಆಗುತ್ತೆ. 108. ಅವಾಗ ನಾವು ಇಲ್ಲಿ +1 ಪ್ಲಸ್ ಮಾಡ್ಕೊಂಡ್ರೆ 109 ಬರುತ್ತೆ. ಈ ರೀತಿ ಮಾಡ್ಕೊಂಡಿದ್ದೆ ನಾವು ಇದೇ ರೀತಿ ಈಗ ಇದನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ಅನುಪಾತ F ಮಾಡ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿ n ಎಷ್ಟು ಬರುತ್ತೆ? 13 ಬರುತ್ತೆ. ಓಕೆ, 13 ಬರುತ್ತೆ. ಓಕೆ, ದೊಡ್ಡ ಬ್ರಾಕೆಟ್ ಅಲ್ಲಿ 13 ಹಾಕ್ತೀನಿ, ಇಂಟು ಸಣ್ಣ ಬ್ರಾಕೆಟ್ ಅಲ್ಲಿ 13. ಓಕೆ, 13 + 3, 13 + 3 ಹಾಕೋತೀನಿ. 13 + 3 ಹಾಕೊಂಡು ಬ್ರಾಕೆಟ್ ಕಂಪ್ಲೀಟ್, ದೊಡ್ಡ ಬ್ರಾಕೆಟ್ ಇಂದ. ಓಕೆ, ಈ ತರುವಾಗ 13 + 3 ಎಷ್ಟಾಗುತ್ತೆ? 16 ಆಗುತ್ತೆ. 13 × 16 ನಾನು ಮಾಡ್ಕೊಂಡು +1 ಮಾಡ್ಕೋಬೇಕಾಗುತ್ತೆ. ಆಯ್ತಾ? ಈ ತರ ಮಾಡ್ಕೋವಾಗ ನೋಡಿ 13 × 16 16 ಎಷ್ಟಾಗುತ್ತೆ? 160. ನಾಲೆಂದು 3 ಮಾಡ್ಕೊಳ್ಳೋದ ನೋಡಿ 208 ಆಗುತ್ತೆ. 208 +1 ಮಾಡ್ಕೋಬೇಕು ಅಂದ್ರೆ 209 ಅನ್ನೋದು ಬರುತ್ತೆ. ಈಗ ಸರಳ ಉತ್ತರ ಏನಾಗುತ್ತೆ ಸ್ನೇಹಿತರೆ? ಡಿ ಅನ್ನೋದಾಗುತ್ತೆ. ಆಯ್ತಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಗ್ರೇಟ್ಲಿ ಇದನ್ನ ಈ ತರ ಬರ್ಕೊಂಡಿದ್ದಾರೆ ಅವನು. ಈ ತರ ಬರ್ಕೊಂಡಾಗ ಅವನು ಯಾವ ರೀತಿ ಬರ್ಕೊಂಡಿದ್ದಾನೆ ಅಂತ ನೋಡೋಣ. ನೋಡಿ, ನಮ್ಗೆಲ್ಲರಿಗೂ ಮೇಲ್ಗಡೆ ಗೊತ್ತಾಗುತ್ತೆ ಸ್ನೇಹಿತರೆ. ಇಲ್ಲಿ ಮೊದಲನೇ ವರ್ಡ್ ನಲ್ಲಿ GREATLY ಇದ್ರೆ ಅದರ ಅದರ ಅನುಪಾತನೆ ERGAYLT ಅಂತ ಬರ್ಕೊಳ್ತಾನೆ. ಅಂದ್ರೆ ಇದರಲ್ಲಿರುವ ಎಲ್ಲ ಅಕ್ಷರಗಳು ಇದರಲ್ಲಿವೆ. ಹೀಗಾಗಿ ಅವನು ಇಲ್ಲಿ ಅಕ್ಷರಗಳ ಸ್ಥಾನ ಪರಿವರ್ತನೆ ಮಾಡಿದ್ದಾನೆ. ಯಾವ ರೀತಿ ಅಕ್ಷರಗಳ ಸ್ಥಾನ ಪಲ್ಲಟ ಮಾಡಿದ್ದಾನೆ ಅಂತ ನಾವು ನೋಡೋಣ. GREATLY. ಓಕೆ, ಈ ತರ ಇದ್ದ ನಾವು ಇಲ್ಲಿ ERG ಏನ್ ಇಟ್ಕೊಂಡಿದ್ದಾನೆ. ಓಕೆ, ಅನಂತರ YLT ಇಟ್ಕೊಂಡಿದ್ದಾನೆ. ನೋಡಿ, ಇಲ್ಲಿ ಈಸಿಯಾಗಿ ಈ ತರ ಕ್ರಾಸ್ ಆಗಿ ಇಟ್ಕೊಂಡಿದ್ದಾನೆ. ಓಕೆ, ಕ್ರಾಸ್ ಇಟ್ಕೊಂಡು ಈ ತರ ಇಟ್ಕೊಂಡಿದ್ದಾನೆ. ನಡಬರ್ಕನ್ನು ಸೇಮ್ ಇಟ್ಕೊಂಡಿದ್ದಾನೆ. ಇಲ್ಲೂ ಕೂಡ ಈ ಕ್ರಾಸ್ ಮಾಡ್ಕೊಂಡು ನಡಬರ್ಕನ್ನು ಸೇಮ್ ಇಟ್ಕೊಂಡಿದ್ದಾನೆ. ಓಕೆ, ನಾವು ಅದೇ ತರ ನಾವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ O ಬರುತ್ತೆ, ಇಲ್ಲಿ T ಬರುತ್ತೆ, ಇಲ್ಲಿ R ಬರುತ್ತೆ, ORT. ಇಲ್ಲಿ ನೋಡಿ ORT ಇದನ್ನು ಆಯ್ತು, ಇದನ್ನು ಆಯ್ತು. ಈಗ ಇಲ್ಲರ ಆಗ್ಬೋದು, B ಆಗ್ಬೋದು, D ಆಗ್ಬೋದು. ORT ಆಯ್ತು. ನಂತರ ನಡಬರ್ಕಿಂದು U ಅನ್ನೋದು ಬರುತ್ತೆ. ORT U ಇಲ್ಲಿದೆ. ಅದ ನಂತರ ನೋಡಿ, ಇಲ್ಲಿ U ಬಾಜು E ಬರುತ್ತೆ. U ಬಾಜು E ಇಲ್ಲಿದೆ. U ಬಾಜು E ಇಲ್ಲಿ ಇದೆ. ಓಕೆ, ಕೊನೆಯಲ್ಲಿ ಏನು ಬರುತ್ತೆ ನೋಡಿ, ಕೊನೆಯಲ್ಲಿ B ಬರುತ್ತೆ. ಕೊನೆಯಲ್ಲಿ B ಎಲ್ಲಿದೆ? D ಇದಲ್ಲಿದೆ. ಹೀಗೆ ಸರಿಯಾದ ಉತ್ತರ ಏನಾಗುತ್ತೆ? ಡಿ ಅನ್ನೋದಾಗುತ್ತೆ. ಓಕೆ, ಇದನ್ನು ಆಗೋದಿಲ್ಲ. ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ, ಈ ಕ್ಲಾಸ್ ಇಲ್ಲಿಗೆ ಮುಗಿಸ್ತೀನಿ. ಓಕೆ, ಈ ಕ್ಲಾಸ್ ಇನ್ನು ಕಂಟಿನ್ಯೂ ಆಗುತ್ತೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಯಾರು SSC CHSL CGL ಮತ್ತು CPO MTS ಪರೀಕ್ಷೆಗೋಸ್ಕರ ತಯಾರಿ ಮಾಡ್ತಿದ್ರೆ ನಮಗೆಲ್ಲರಿಗೂ ನಾನು ಏನು ಹೇಳ್ತೀನಪ್ಪ ಅಂದರೆ, ಮಾನಸಿಕ ಸಾಮರ್ಥ್ಯ ಮತ್ತು GK ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ಲಾಸ್ಗಳನ್ನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ, ಈಗಾಗಲೇ ಮಾಡಿದ್ದೀನಿ. ಓಕೆ, ಹಾಗಾಗಿ ನಾನು ಎಲ್ಲ ಕ್ಲಾಸ್ಗಳನ್ನು ನೋಡಿ ಮುಂಬರುವ CHSL CGL ಮತ್ತು MTS ಪರೀಕ್ಷೆ ನೀವು ಕನ್ನಡದಲ್ಲಿ ಬರೀಬಹುದು ಸ್ನೇಹಿತರೆ. ಓಕೆ, ಇನ್ನೊಂದ್ಸಲ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ನಿಮಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿದ್ರೆ ನಿಮಗೆ ನಾನು ಇದೇ ರೀತಿ ಹೆಚ್ಚಿನ ಕಂಟೆಂಟನ್ನು ಒದಗಿಸ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.